Welcome to the Sphere. ಲಾಸ್ ವೇಗಸ್ನ ದ ಮೋಸ್ಟ್ ಐಕಾನಿಕ್ ಆ್ಯಂಡ್ ಇಂಪ್ರೆಸಿವ್ ಅಟ್ರಾಕ್ಷನ್. ಒಂದ್ಸಲ ಚಂದ್ರನ ಥರ ಕಾಣಿಸುತ್ತೆ, ಒಂದ್ಸಲ ಬೇಸ್ಬಾಲ್ ಥರ ಕಾಣಿಸುತ್ತೆ, ಕೆಲವೊಮ್ಮೆ ಮನುಷ್ಯನ ಕಣ್ ಥರ ಕಾಣಿಸುತ್ತೆ, ಕೆಲವೊಮ್ಮೆ ವಿಚಿತ್ರ ಆಕಾರದಲ್ಲಿರುತ್ತೆ. ಹೊರಗಡೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಒಳಗಡೆ ಅದಕ್ಕೂ 100ರಷ್ಟು ಅದ್ಭುತವಾಗಿದೆ. ಒಳಗಡೆ ಒಂದು ವಿಚಿತ್ರ ಪ್ರಪಂಚನೇ ತೆರೆದಿಟ್ಕೊಳ್ಳುತ್ತೆ. ಅಮೆರಿಕದ ದ ಮೋಸ್ಟ್ ಐಕಾನಿಕ್ ನಗರ ಲಾಸ್ ವೇಗಸ್ಗೆ ಸ್ವಾಗತ. ಕೆಸಿನೋಸ್ ಆಗಿರಲಿ, ಅಮೇಝಿಂಗ್ ನೈಟ್ ಲೈಫ್ ಆಗಿರಲಿ, ಲಕ್ಸುರಿಯಸ್ ರೆಸಾರ್ಟ್ಸ್ ಮತ್ತು ಅದ್ಭುತ ಶೋಸ್ಗೆ ಈ ಲಾಸ್ ವೇಗಸ್ ಫೇಮಸ್. ಲಾಸ್ ವೇಗಸಲ್ಲಿ ನಾವು ಏನಾದರೂ ಹೊಸದು ಕಾಣ್ತಾನೆ ಇರ್ತೀವಿ. ಅದೇ ಥರ ಈ ಸಲ ದ ಮೋಸ್ಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಮೋಸ್ಟ್ ಐಕಾನಿಕ್ ದ ಸ್ಪಿಯರ್ ನೋಡ್ತೀವಿ. ಏನಿದು ದ ಸ್ಪಿಯರ್? ಯಾಕೆ ಇದನ್ನು ಕಟ್ಸಿದ್ದಾರೆ? ಒಳಗಡೆ ಹೆಂಗಿದೆ? ಬನ್ನಿ ಈ ಅದ್ಭುತ ಮಾಯಾ ಪ್ರಪಂಚನ ನೋಡ್ಕೊಂಬರೋಣ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 4K ಸ್ಕ್ರೀನು. 4K ಸ್ಕ್ರೀನಲ್ಲೇ ಡಿಸ್ಪ್ಲೇ ಹಿಂಗೆ ಮಾಡಿದ್ದಾರೆ ಅಂದರೆ ಒಳಗಡೆ 16K ಹೆಂಗೆ ಡಿಸ್ಪ್ಲೇ ಮಾಡಿರಬೇಕು. ಭೂಮಿ ಮೇಲಿದ್ದೀವಿ, ಭೂಮಿಯಿಂದ ನಿಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ಬೇಕಾ ಅಥವಾ ನರ್ಕ ಕರ್ಕೊಂಡು ಹೋಗ್ಬೇಕಾ ಗೊತ್ತಿಲ್ಲ, ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಆಗ್ತದೆ. ಮಾಯ ಲೋಕ ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ. ನಾವು ನಿಮ್ಗೆ ಇವತ್ತು ಈ ಗ್ರೇಟ್ ಸ್ಪಿಯರ್ ಎಕ್ಸ್ಪೀರಿಯನ್ಸ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇದೇ ಫೆಬ್ರವರಿ 14ನೇ ತಾರೀಕು ನಿಮಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಆಸ್ಟ್ರೇಲಿಯಾ ಗ್ರೂಪ್ನವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ನಮ್ಮ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಓ ಮೈ ಗಾಡ್, ಸ್ಪಿಯರ್ನ ಒಳಗಡೆಯಿಂದ ನೋಡೋದು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಹೊರಗಡೆಯಿಂದ ನೋಡೋದು ಒಂಥರ ಎಕ್ಸ್ಪೀರಿಯನ್ಸ್ಗಳು. ನಿಜವಾಗ್ಲೂ ಬಾಯಿ ಬಿಟ್ಕೊಂಡು ನೋಡಬೇಕು, ಮೂಗ್ ಮೇಲೆ ಬೈಲಿಡ್ಕೋಬೇಕು ಅಂತ ಹೇಳ್ತಾರೆ ಗೊತ್ತಾ, ಗಾದೆ ಮಾತು. ಅದು ನಿಜವಾಗ್ ಸದ್ಯ. ಏನಿಲ್ಲಿ ಕೂತ್ಕೊಂಡಿದ್ರೆ ಆವಾಗಿಂದ ನಮ್ಗೆ ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ ಗುರು. ಒಂದಲ್ಲ ಒಂದು ರೀತಿ ಏನಾದರೂ ಆಗ್ತಾನೆ ಅವರೇ ಗುರು ಇವರು. ಇದಿನ್ನು ಎಂಟ್ರೆನ್ಸ್ಗೆ ಎಷ್ಟು ಜನ ಕಾಯ್ತವ್ರೆ ನೋಡಿ. ಅದೇ ಸ್ಪೆಷಲ್ VIP ಎಂಟ್ರಿ ಅಂತ ಎಲ್ಲ ಐತೆ ಗುರು. ಇಲ್ಲಿ ಟಿಕೆಟ್ ಇಸ್ಕೊತಾ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು ನಾರ್ಮಲ್ ಟೈಲಲ್ಲಿ ಬಂದ್ಬಿಟ್ಟು $75, ಆದರೆ ಇವಾಗ ಪೀಕ್ ಟೈಮ್ ಆಗಿರೋದ್ರಿಂದ $135. $135 ಒಬ್ರಿಗೆ. ಟ್ಯಾಕ್ಸು ಗೀಕ್ಸು ಏನೇನೋ ಇನ್ಕ್ಲೂಡ್ ಮಾಡ್ತಾರೆ ಗುರು. ಒಬ್ರು $135 ಅಂದರೆ ಆಲ್ಮೋಸ್ಟ್ $11,000 ಬರುತ್ತೆ ಒಬ್ರಿಗೆ. ಇವಾಗ ನಾವು 2024ನೇ ಇಸ್ವಿಲಿದ್ದೀವಿ. 2024ನೇ ಇಸ್ವಿಯಲ್ಲಿ ಹೆಂಗಿರ್ಬೋದು, ಫ್ಯೂಚರಲ್ಲಿ ನಮ್ಮ ಜನ್ಮ ಹೆಂಗಿರುತ್ತೆ ಅಂತ ರೋಬೋಗಳೆಲ್ಲ ಇಟ್ಟಿದ್ದಾರೆ. ನೀವು ಇಡೀ ಬಿಲ್ಡಿಂಗ್ ಡಿಸೈನ್ ನೋಡ್ಬೋದು ಹೆಂಗೆ ಮಾಡಿದ್ದಾರೆ ಅಂತ. ಮೇಲ್ಗಡೆ ಎಲ್ಲ ಯಾವುದೋ ಸೋಲಾರ್ ಸಿಸ್ಟಮ್ ಥರ ಏನೇನೋ ಟೆಕ್ನಾಲಜಿ ಇಟ್ಟಿದ್ದಾರೆ. ಅಲ್ಲಿ ಮುಂದ್ಗಡೆ ರೋಬೋಗಳಿದೆ, ಇಂಟ್ರಾಕ್ಟ್ ಮಾಡ್ತಿದ್ದಾರೆ ನಮ್ಮ ಹತ್ರ. ಆದ್ರೆ ಜನ ಎಷ್ಟು ಜನ ಇದ್ದಾರೆ ಅಂದ್ರೆ ಮಾತಾಡಕ್ ಬಿಡ್ತಲ್ಲ ಗೊತ್ತಿಲ್ಲ. ರೋಬೋ ನಮ್ಮ ಹತ್ರ ಬಿಡಲ್ಲ. ಅಷ್ಟು ಜನ ಇದ್ದಾರೆ ನೋಡು ಕಿರಣ. ಅಷ್ಟು ಜನ ರೋಬೋ ಜೊತೆ ಮಾತಾಡಕ್ಕಿದ್ದಾರೆ. ಏನು ಗೊತ್ತಾ, ರೋಬೋ ಜೊತೆ ಮಾತಾಡಿದ್ರೆ ಅದು ನಮ್ಮ ಫ್ಯೂಚರ್ ಬಗ್ಗೆ ಹೇಳುತ್ತಂತೆ, ಭವಿಷ್ಯ ಹೇಳುತ್ತಂತ. ನಮ್ಮ ಭವಿಷ್ಯ ಹೆಂಗಿದೆ ಅಂತ ಹೇಳುತ್ತಂತೆ ರೋಬೋ. ಏನು ಗೊತ್ತಾ, ಈ ರೋಬೋ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ನೀವು ರೋಬೋ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ರೋಬೋ. ಹಾಯ್, ಹಲೋ, ಮೈ ನೇಮ್ ಇಸ್ ಆಶಾ. It is a pleasure to meet you. Nice to meet you, Aura. Can I ask her any of the questions, or? Yeah, which is the hottest place in the world? Yeah. What is the hottest place in the world? Yeah. Processing. According to my latest update, Death Valley, California holds that record. Temperatures can reach 134 degrees Fahrenheit or 56.7 degrees Celsius. Thank you, Aura. It was nice speaking to you. Thank you, Asha, and enjoy the Sphere experience. Thank you. ಇವಾಗ ಅದೊಂದೇ ರೋಬೋ ಅಲ್ಲ, ಇಲ್ಲೂ ಒಂದು ರೋಬೋ ಇದೆ ನೋಡಿ. ಈ ರೋಬೋ ಬಂದ್ಬಿಟ್ಟು ಅಲ್ಟ್ರಾ ಅಡ್ವಾನ್ಸ್ ಹ್ಯೂಮನ್ ಹಾಯ್ಡ್ ರೋಬೋಸ್ ಅಂತೆ. ಆ ಥರ ಬೇಜಾನ್ ರೋಬೋ ಇದೆ ನೋಡಿ ಇಲ್ಲಿ. ಎಮೋಷನ್ಸ್ ಇದು. ಎಮೋಷನ್ಸ್ ಬಗ್ಗೆ 36 expressive motors in my face and 5 ಎಮೋಷನ್ಸ್ ನ ತೋರಿಸ್ತಾ ಇದೆ ಇದು. ಈ ರೋಬೋಟ್ ಎಮೋಷನ್ಸ್ ತೋರಿಸುತ್ತೆ ನೋಡಿ ಗುರು. ಇದು ಬಂದ್ಬಿಟ್ಟು ಅಲ್ಟ್ರಾ ಅಡ್ವಾನ್ಸ್ ಹ್ಯೂಮನೈಡ್ ರೋಬೋ ಅಂತ. ನಾವಿಲ್ಲಿ ಏನೇ ಕ್ವಶನ್ ಕೇಳಿದ್ರು ಅದು ಉತ್ತರ ಕೊಡುತ್ತೆ. Indeed, within what you might call my eyeballs are camera trackers that allow me to recognize patterned faces and names and letters. For instance, I can see that you are wearing your sweater over your shoulder. You have glasses and quite a lovely smile. ಏನೇನೋ ಟೆಕ್ನಾಲಜಿ ಗುರು. ಒಂಥರ
ತಲೆ ಕೆಟ್ಟಂಗಾಗುತ್ತೊಬ್ಬ ಮನುಷ್ಯ ಈ 2024 ಹೆಂಗೆ ಮಾಡಿದ್ದಾನೆ ಅಂದರೆ ಇನ್ನೊಂದು 20 ವರ್ಷ ಕೊಟ್ಟೆ ಟೆಕ್ನಾಲಜಿಲಿ ಹೆಂಗೆ ಮಾಡ್ಬೋದು. ಇದು ಮೋಸ್ಟ್ ಅಡ್ವಾನ್ಸ್ ಹ್ಯೂಮನ್ ಆಂಡ್ರಾಯ್ಡ್ ರೋಬೋಸ್ ಅಂತ ನಾವು ಎಲ್ಲೆಲ್ಲೋ ಬೇರೆ ಬೇರೆ ರೋಬೋಸ್ ಎಲ್ಲ ನೋಡಿದ್ವಿ ಬೇರೆ ದೇಶಗಳಲ್ಲಿ, ಆದರೆ ಇದು ಅಲ್ಟ್ರಾ ಅಡ್ವಾನ್ಸ್ಡ್ ರೋಬೋ ಅಂತ ಇಲ್ಲಿರೋದು. ಬನ್ನಿ ಹಂಗೆ ಮುಂದೆ ಹೋಗೋಣ, ಇನ್ನು ಏನೇನಿದೆ ನೋಡೋಣ. ಓಹೋ ಇಲ್ಲಿ ನೋಡಾಶ ಮೇಲ್ಗಡೆ ಹೋಗೋದೇ ಹೆಂಗೆ ಮಾಡೋರೆ. ಒಳ್ಳೆ ಯಾವುದೋ ಸ್ಪೇಸ್ ಒಳಗೆ ಬಂದಂಗೆ ಆಗಿಲ್ಲ ನಿನಗೆ? ಸ್ಪೇಸ್‌ಶಿಪ್ಪು. ಹಾಂ, ನಿಜವಾಗ್ಲೂ ಯಾವುದೋ ಸ್ಪೇಸ್ ಒಳಗೆ ಬಂದಂಗೆ ಆಯಿತು ನನಗೆ. ಹಂಗೆ ಮಾಡಿದ್ದಾರೆ ಗುರು ಫುಲ್ಲು ಕಂಪ್ಲೀಟಾಗಿ. ನೋಡಿ ಅಲ್ಲಿ ಮೇಲ್ಗಡೆ ಎಸ್ಕಲೇಟರ್ಸ್ ಹೋಗ್ತಾ ಇರೋದಾಗಲಿ, ಡಿಸೈನ್ ಮಾಡಿರೋದಾಗಲಿ, ಮತ್ತು ಲೈಟ್ ಆಂಬಿಯನ್ಸ್ ಸಿಸ್ಟಮ್ ಆಗಲಿ ಎಲ್ಲ. ಇದೇನು ಗುರು ಇದು? ಸ್ಪಿಯರ್ ಅವ್ರದ್ದು ಸೊವೆನಿಯರಾ? ಓಕೆ, ಅಲ್ಲೇನೋ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಗುರು. ಆಮೇಲೆ ನೋಡಿ ಇಲ್ಲಿ 3D ಗುರು, ಇದು 3D ಗ್ಲಾಸಸ್ ಇದ್ರೆ ಸಾಕಾದಾಗ ಕಾಣಿಸುತ್ತೆ. ಇದೇ ಹಿಂಗಿರ್ಬೇಕಂದ್ರೆ ಒಳಗಡೆ ಇನ್ನು ಹೆಂಗಿರ್ಬೇಕು ಗುರು? ನನಗೆ ಅದಿಷ್ಟ ಆಗಿದೆ. ಮೂವ್ಮೆಂಟು, ಎಕ್ಸ್ಪ್ರೆಷನ್ ಎಲ್ಲ ಹೆಂಗ್ ಕೊಡ್ತಾ ಇದೆ ಅಲ್ವಾ? Lock into place. Leverage Spotlight. This provides our creators with an exceptional amount of control over their sound. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇದನ್ನ ಮಾಯಾ ಲೋಕ ನಾನು ಅನ್ನಲ್ಲ, ಟೆಕ್ನಾಲಜಿ ಲೋಕ ಅಂತ ಹೇಳ್ತೀನಿ. ಎಕ್ಸಾಕ್ಟ್ಲಿ, ಮಾಯಲೋಕ ಅನ್ಬಾರ್ದಿದ್ದಕ್ಕೆ. ಇದು ಎಷ್ಟು ತಲೆ ಉಪಯೋಗಿಸ್ಬಿಟ್ಟು ಅವರು ಮಾಡಿರ್ತಾರೆ. ಸೊ ಡೆಫಿನೆಟ್ಲಿ ದ ಟೆಕ್ನಾಲಜಿಕಲ್ ಇವಾಗಿನ ಮಕ್ಕಳಾಗಿರ್ಬೋದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಇದೆಲ್ಲ ಏನೂ ಇಲ್ಲ. ಓ ಮ್ಯಾನ್, ಅಲ್ಲಿ ನೋಡಿ ಹ್ಯೂಮನ್ ಆಂಡ್ರಾಯ್ಡ್ ರೋಬೋ ಅಂತೆ. ಚಿನ್ನಬಾ ನಾವು ಮೇಲ್ಗಡೆ ಹೋಗ್ಬೇಕು. ಅವ್ನು ನೋಡು ಕಿರಣ. ಹಾಂ, 300-400 ಸೆಕ್ಷನ್ಸ್ ಎಲ್ಲ ಮೇಲ್ಗಡೆ. ನಮ್ದು ಯಾವುದೋ ಮೇಲ್ಗಡೆ. ಬಾ ಮೇಲ್ಗಡೆ ಹೋಗೋಣ ಇವಾಗ. ಒಳ್ಳೆ ಸ್ಪೇಸ್ ಶಿಪ್ ಒಳಗೆ ಹೋದಂಗೆ ಇವಾಗ ಮೇಲ್ಗಡೆ ಹೋಗೋದು. ಒಂಥರ ಇಲ್ಯೂಷನ್ ಗುರು, ಜೀವನನೇ ಇಲ್ಯೂಷನ್ ಕ್ರಿಯೇಟ್ ಮಾಡೋದು. ನಾವು ಏನು ಕಣ್ಣಲ್ಲಿ ನೋಡ್ತೀವಲ್ಲ ಅದೇ ನಮ್ಮದು ಜೀವನನೇ. ಒಂಥರ ಇಲ್ಯೂಷನ್ ಥರ ನಮ್ಮ ಕಣ್ಣು ಮುಂದೆ ಏನೇನು ಮಾಡ್ತಾರೆ, ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅದನ್ನು ನೋಡೋದೇ ಜೀವನ. ಇಲ್ಲಿ ನೋಡಿ ಹ್ಯೂಮನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಅಂತೆ, ರೋಬೋಗಳಂತೆ, ಆ ಲೈಟಿಂಗ್ ಅಂತೆ, ಆ ಸೌಂಡ್ ಅಂತೆ, ಆ ಮ್ಯೂಸಿಕ್ ಅಂತೆ. ಇದು ನೋಡಿ 3D ಸಿಸ್ಟಮ್ ಹೆಂಗೆ ಮಾಡಿದ್ದಾರೆ ಒಂದು ಡಿಸ್ಪ್ಲೇ ಸ್ಕ್ರೀನ್ ಮೇಲೆ. ಈ ಥರ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಒಂದು ಗೊತ್ತಾಗಲ್ಲ ಗುರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಡೇಂಜರಸ್. ಸೊ ಇದೆಲ್ಲ ನೋಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಕಡೆ ಖುಷಿ ಆಗುತ್ತೆ ನಾವು ಎಷ್ಟು ಮುಂದುವರಿತಾ ಇದ್ದೀವಿ ಹ್ಯೂಮನ್ಸ್ ಆಗಿ ಅಂತ, ಇನ್ನೊಂದು ಕಡೆ ಅಷ್ಟೇ ಭಯ ಆಗುತ್ತೆ. ಬಂದು ನಾವು ಕೆಲಸ ಕಳ್ಕೊತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಯಾರನ್ನ ಹೆಂಗೆ ಬೇಕಾದ್ರೂ ತೋರಿಸ್ಬೋದು. ಸೊ ಎರಡೂ ಥರ ಹೇಳಬೇಕು. ಬಟ್ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಈ ಥರ ರೋಬೋಟ್ಗಳನ್ನೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಬರ್ತಾ ಏನಾಗುತ್ತೆ, ಹೆಲ್ಪ್ಗೆ ಎಲ್ಡರ್ಸ್ ಪೀಪಲ್ಗೆ ಅಥವಾ ಅಂಗವಿಕಲರಿಗೆ ಹೆಲ್ಪಿಂಗ್ ಸಿಸ್ಟಮ್ ಥರ ಮಾಡ್ತಾರೆ. ನೋಡಿ ಅವ್ರಿಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ಇವಾಗಿದು. ಸೊ ನೀವು ನಿಮ್ಮ ಅನಿಸಿಕೆ ಏನು? ಈ ಥರ AI ರೋಬೋಟ್ಸ್ ಬರಬೇಕಾ, ನಮಗೆ ಬರಬಾರ್ದಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಫ್ಯೂಚರಲ್ಲಿ ರೋಬೋಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರಬೇಕಾ ಅಂತ. ಓ ಮೈ ಗಾಡ್, ಏನು ಗುರು ಇದು? ಹಾಂ, ಒಂಥರ ಸ್ವರ್ಗನೇ ತಗೊಂಬಂದು ಭೂಮಿ ಮೇಲೆ ಇಟ್ಬಿಟ್ಟಿರಂಗಿದೆ. ಆ್ಯಕ್ಚುಲಿ ಟೆಕ್ನಾಲಜಿ ಡೆವಲಪ್ ಮಾಡ್ತಿದ್ದಂಗೆ ಇನ್ನೂ ಏನೇನೋ ಬರುತ್ತೆ ಗುರು ಜೀವನದಲ್ಲಿ. ನಾನು ಇದೇ ಹಿಂಗಿರ್ಬೇಕಂದ್ರೆ ಮುಂದೆ ಹೆಂಗಿರುತ್ತೆ ಅಂತ ಯೋಚಿಸ್ತಾ ಇದ್ದೀನಿ ಗುರು. ಮುಂದೆ ಇನ್ನೂ ಹೆಂಗಿರ್ಬೋದು. ಇಷ್ಟೋ ತನಕ ನೋಡಿರೋದು ಬರೀ ಟ್ರೈಲರ್ ಅಷ್ಟೇ. ರೋಬೋಟ್ಸ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ಪಿಕ್ಚರ್ ಬಾಕಿ ಅಂತ ತೋರಿಸ್ತೀವಿ ನಾವು. 45 ನಿಮಿಷದ ಪಿಕ್ಚರ್ ತೋರಿಸ್ತಾರಂತೆ. 16K ಕ್ಲಾರಿಟಿ ಇಲ್ಲಿ. ವೆಲ್ಕಮ್ 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 ಟು ದ ಸ್ಪಿಯರ್. ಎಲ್ಲಿ ನೋಡಿದ್ರು ನಿಮಗೆ ಕತ್ಲೆ ಕಾಣಿಸುತ್ತೆ. ಏನಕ್ಕೆ ಅಂದರೆ ಎಷ್ಟು ದೊಡ್ಡದಿದೆ ಗೊತ್ತಾ ಇದು? ಓ ಮೈ ಗಾಡ್, 18,000 ಜನ ಕೂತ್ಕೊಬೋದಂತೆ ಗುರು ಇಲ್ಲಿ. ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಎಲ್ಲ ಸ್ಕ್ರೀನೇ. ಹೌದಲ್ವಾ? ಹಾಂ, 18,000 ಜನ ಕೂತ್ಕೊಬೋದು ಅಂದರೆ ಲೆಕ್ಕ ಹಾಕಿ ಹೆಂಗಿರುತ್ತೆ ಅಂತ ಅಲ್ವಾ? ಲೆಕ್ಕ ಇವಾಗ ಮೇಲ್ಗಡೆ ನೋಡಿ ಹೆಂಗೆ. ಓಹೋ ಅಪ್ಪ, ಹಿಂಗೆ ನೋಡಿ. ಆ್ಯಕ್ಚುಲಿ ಎಲ್ಲ ಒಂದೊಂದು ಸೀಟು ಒಂದೊಂದು ಪ್ರೈಸ್. ಇಲ್ಲಿ ನಾವು ಕೂತ್ಕೊಂಡಿರೋದು ಬಂದ್ಬಿಟ್ಟು $135 ಅಲ್ವಾ? ಹಂಗೆ ಅಲ್ಲಿ ಕೆಳಗಡೆ ಇದೆ ನೋಡಿ, ಅದು ಬಂದ್ಬಿಟ್ಟು VIP ಸೀಟ್ಸು. ಅದೆಲ್ಲ ಬಂದ್ಬಿಟ್ಟು $300-400. ಒಂದೊಂದು ಪ್ರೈಸ್ ರೇಂಜು ಒಂದೊಂದು ಥರ. ಅದೇ ಲೆಕ್ಕ ಹಾಕೊಳ್ಳಿ. ಈ ಸ್ಕ್ರೀನ್ ಫುಲ್ಲು 360 ಡಿಗ್ರಿ ಸ್ಕ್ರೀನು ನಮಗೆ ಕಾಣಿಸೋದು ಆಯಿತಾ. 16K ಪ್ರೆಸೆಂಟ್ ಮಾಡ್ತಾರೆ. 18,000 ಸೀಟಿದೆ. 1,637 ಸ್ಪೀಕರ್ಸ್ಗಳಿದೆ. ಅಂದರೆ ನಮ್ಗೆ ಎಂತೆಂಥ ಎಫೆಕ್ಟ್ಸ್ ಬರ್ಬೋದು, ವಿಜುವಲೈಸೇಷನ್ಸ್ ಎಲ್ಲ ನಮ್ಗೆ ಹೆಂಗೆ ಕಾಣ್ಬೋದು. ನೀವೇ ಲೆಕ್ಕ ಹಾಕ್ಕೊಡಿ. ಈ ಸ್ಪಿಯರ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರೋಣ ಇವಾಗ ಹೋಗಿ. ನಿಮಗೆ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ, ಆ ಡಿಸ್ಪ್ಲೇಲಿ ಮಾತ್ರ ತೋರಿಸ್ತೀರಾ ಅಂದ್ಕೊಂಡಿದ್ದೀರಾ? ಇಲ್ಲ, ಆ್ಯಕ್ಚುಲಿ
ಎಲ್ಲ ಕಾಣಿಸ್ತಾ ಇದ್ದಿಲ್ಲ, ಇವೆಲ್ಲ ಡಿಸ್ಪ್ಲೇ ನನ್ನ ಮೇಲ್ಗಡೆ ಕಾಣಿಸ್ತಾ ಇರೋದು. ಇವೆಲ್ಲ ಕಡೆಯಿಂದ ನಮಗೆ ತೋರಿಸ್ತಾರೆ. ಹಂಗೆ ಅಲ್ಲಿ ಮೇಲ್ಗಡೆ ನೋಡಿ ಸ್ಪೀಕರ್ಸ್ ಇದೆಯಲ್ಲ, ಅದು ಸ್ಪೀಕರು. ತುಂಬ ಎಕ್ಸೈಟ್ ಆಗಿದ್ದೀವಿ ಈ ಥರ ಶೋ ನೋಡೋಕ್ಕೆ. ಫಸ್ಟ್ ಟೈಮು ನಾನು ಯಾವುದೋ ಇನ್ಸ್ಟಾಗ್ರಾಮಲ್ಲೋ ಯಾವುದ್ರಲ್ಲೂ ನಾನು ಒಂದು ರೀಲ್ ನೋಡಿದ್ದೆ, ಈ ಥರ ಸ್ಪಿಯರ್ ಇದೆ ಲಾಸ್ ವೇಗಸಲ್ಲಿ, ಸಖತ್ತಾಗಿದೆ ಅಂತ. ಗಾರ್ಡನ್ ರಾಮ್ಸೆ ಅನಿಸುತ್ತೆ, ಗಾರ್ಡನ್ ರಾಮ್ಸೆನ ಯಾರೋ ಒಬ್ರು ಬಂದು ಸಖತ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದರು. ಸೊ ಅದನ್ನು ನೋಡೋಕ್ಕೆ ನಾವು ನಿಮ್ಮನ್ನು ಕರ್ಕೊಂಬಂದಿದ್ದೀವಿ. ನಮ್ಮ ಜೊತೆ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಈ ಸ್ಪಿಯರ್ ಎಕ್ಸ್ಪೀರಿಯೆನ್ಸು ಅಂತ. 3D ಗಿಡಿ ಇಲ್ಲಪ್ಪ, ಬರೀ ನಾರ್ಮಲ್ ಕಣ್ಣಲ್ಲೇ ಕಾಣೋದು. 3D ಥರ ಕೊಟ್ಕೊಂಡು ಮಾಡೋದಲ್ಲ ಇದು, ಅದಕ್ಕೂ ಮೇಲೆ ಅಂತ ಇದು. ಗೊಬ್ಬರ ಚೆನ್ನಾಗಿ ಬರೋದು. A magnificent symphony frozen in time. And as it multiplied, life changed, taking on many forms. Every form it could imagine itself to be. Flocking in swarms in schools, life invented itself, adapted itself. Some life still drifted. Some set down roots, clung to the rocks. Life interconnected into communities. But life would not be contained there. Oh my God. Evolving, adapting, inventing. It loved, it yearned. The earth was a kaleidoscope of life. India ಇದೆ. The cradle that rocked us. ಚಿಕ್ಕಮಂಗ್ಳೂರು. ನಮ್ಮ ಇಂಡಿಯನ್ ದೇವರು ತೋರಿಸೋರು ಇದ್ರು. ಕೇವಿಂದ ನೋಡ್ತಾ ಇರೋದು ರಾಜಸ್ಥಾನ ಫೇಮಸ್ ಉದಯಪುರ ಇಸ್ತಾನ್ಬುಲ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ ಎಲ್ಲ ತೋರಿಸ್ತಾ ಇದ್ದಾರೆ. ಓ
We praised her in every way we could. Turkey. Blue mask. Blue mask. Until there was no place we could not conquer. No distance we could not span. No heights we could not reach. But we were not satisfied. We gloried in the colors and the sounds and the shapes of all the lands and all the seas and all the life we found. Lantern Festival. We burned hotter, higher, fiercer, brighter. But still, we grew. Europe. India. Hotel Shadow. Turkey. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರ We pushed further and wider and higher. Turned everything around us into a scaffold for our own rise. ಮುಂಬೈ ಧಾರಾವಿ ಇರಬೇಕು. ಮುಂಬೈ ಧಾರಾವಿ ಸರ್. ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ಗಳು ನಿಮಗೆ ಅನ್ನಿಸ್ತಾ ಇದೆ. ಶಾರ್ಟ್ಸ್ ಎಲ್ಲ ಕೊನೆಯಲ್ಲಿ ನೋಡಿದ್ರಲ್ಲ, ಅಮೇಝಿಂಗ್ ಆಗಿದೆ ಅನಿಸ್ತಾ ಇದೆ. ಸೊ ಎಷ್ಟು ಹೇಳಿದ್ರು ಕಮ್ಮಿನೇ ಇದ್ರ ಬಗ್ಗೆ.
270 ಡಿಗ್ರಿ ವಾಯ್ಸು. ಆಮೇಲೆ ಚೇರೆಲ್ಲ ಶೇಕ್ ಆಗ್ತಿತ್ತು ನಾವೇನಾದರೂ ಮಾಡಬೇಕಾದ್ರೆ. ಆಮೇಲೆ ಅದು ಬಂದು ನಮಗೆ ಕಿವಿಗೆ ಬಂದು ಟಕಾರ ಅಂತ ಹೊಡೆದಂಗಿತ್ತು. ಒನ್ಸಿನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ಗಳು ಮಾಡಲೇಬೇಕು. ಪೋಸ್ಟ್ ಕಾರ್ಡ್ ಆಫ್ ದ ಅರ್ತ್ ಅಂತ. ಸ್ಕ್ರೀನು ಎಷ್ಟು ದೊಡ್ಡದಿದೆ ಅಂದರೆ ಓ ಮೈ ಗಾಡ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಕ್ರೀನ್ ಸ್ಟಾರ್ಟ್ ಆದರೆ ಹಿಂಗೆ ತಿರುಗಿಸಿದ್ರೆ ಇಲ್ಲಿವರೆಗೂ ಗುರು ಸ್ಕ್ರೀನ್ ಇರೋದು. ಸೊ ಇದು ನೋಡ್ರಪ್ಪ, ಇದು 360 ಡಿಗ್ರಿ 270 ಡಿಗ್ರಿ ಎಕ್ಸ್ಪೀರಿಯೆನ್ಸು 16K. ಫ್ಯೂಚರಲ್ಲಿ ನಮಗೂ ಮೂವಿಗಳು ಹಿಂಗೆ ಬರ್ಬೋದು. ಹಿಂಗೆ ನಾವು ಕೂತ್ಕೊಂಡು ಎಲ್ಲ ಕಡೆಯಿಂದ ನೋಡ್ಬೋದು ಮೂವಿಗಳನ್ನ. ಸೊ ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಒನ್ಸ್ ಇನ್ ಎ ಲೈಫ್ ಟೈಮ್. ಆ ಥರ ಎಕ್ಸ್ಪೀರಿಯನ್ಸು ನಿಮಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು.